ರಿಪಿಟೇಟಿವ್ ಕಂಟೆಂಟ್ ಅಂದರೆ ಏನು? ಓಕೆ, ನೀವೇನು ಮಾಡಿದ್ರೆ ಯೂಟ್ಯೂಬ್ ಚಾನಲ್ ಒಂದು ಮಾನಿಟೈಸೇಷನ್ ಅಪ್ಲೈ ಮಾಡಿದ್ರೆ ಅದು ಏನಾಗಿದೆ ಅಂದರೆ ರಿಪಿಟೇಟಿವ್ ಕಂಟೆಂಟ್ ನಿಮ್ಮದು ಒಂದು ಮಾನಿಟೈಸೇಷನ್ ರಿಜೆಕ್ಟ್ ಆಗಿದೆ. ಓಕೆ, ಅದಕ್ಕೆ ರಿಪಿಟೇಟಿವ್ ಕಂಟೆಂಟ್ ನಿಮಗೆ ಟೆನ್ಷನ್ ಆಗಿದ್ರೆ ಟೆನ್ಷನ್ ಮಾಡ್ಕೋಬೇಡಿ. ಅದನ್ನು ಹೇಗೆ ರಿಮೂವ್ ಮಾಡೋದು ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಓಕೆ, ಯೂಟ್ಯೂಬ್ ಪ್ರಕಾರ ಏನಂದರೆ ನೀವು ಸೇಮ್ ಸ್ಕ್ರಿಪ್ಟ್, ಸೇಮ್ ಟೆಕ್ಸ್ಟ್, ಸೇಮ್ ಫಾರ್ಮೆಟ್ನ ರಿಪೀಟ್ ಆಗಿ ನಿಮ್ಮೊಂದು ವಿಡಿಯೋಸಲ್ಲಿ ಯೂಸ್ ಮಾಡ್ತಾರೆ. ಸ್ವಲ್ಪ ಲೈಟಾಗಿ ಚೇಂಜ್ ಮಾಡಿಬಿಟ್ಟು ನಿಮ್ಮದೊಂದು ವಿಡಿಯೋದಲ್ಲಿ ಪ್ರತಿ ವಿಡಿಯೋಲು ಅದೇ ಥರ ಯೂಸ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಲೋ ಎಫರ್ಟ್ ಅಂತ ಕನ್ಸಿಡರ್ ಆಗುತ್ತೆ. ಓಕೆ, ಲೋ ಎಫರ್ಟ್ ಇರೋದ್ರಿಂದ ಯೂಟ್ಯೂಬ್ ಏನು ಮಾಡ್ತಂದ್ರೆ ಇದನ್ನ ರಿಪಿಟೇಟಿವ್ ಕಂಟೆಂಟ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಿ ಏನು ಮಾಡ್ತಂದ್ರೆ ನಿಮ್ದು ಏನಾದ್ರು ಚಾನಲ್ ಮಾನಿಟೈಸ್ ಇರೋದನ್ನ ಡಿಮಾನಿಟೈಸ್ ಮಾಡುತ್ತೆ. ಏನಾದ್ರು ಮಾನಿಟೈಸೇಷನ್ಗೆ ಏಬಲ್ ಇದ್ರೆ ಅದು ಮಾನಿಟೈಸೇಷನ್ ಮಾಡೋದಿಲ್ಲ. ಓಕೆ, ಅರ್ಥ ಆಯ್ತಿಲ್ಲ? ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನೀವೊಂದು ಟಮ್ನಲ್ಲಿ ಕ್ರಿಯೇಟ್ ಮಾಡಿದ ನಿಮ್ಮದೊಂದು ವಿಡಿಯೋಸ್ಗೆ ಏನಂದರೆ ಫಾರ್ ಎಕ್ಸಾಂಪಲ್ 0 to 100 ಸಬ್ಸ್ಕ್ರೈಬರ್ಸ್ ವಿನ್ ಅ ಮಂತ್ ಅಂತ ಹೇಳ್ಬಿಟ್ಟು. ಓಕೆ, ಇದನ್ನೇ ನೆಕ್ಸ್ಟ್ ವಿಡಿಯೋ ಸ್ವಲ್ಪ ಚೇಂಜ್ ಮಾಡ್ತಿದ್ರು. ಓಕೆ, ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಹೌ ಟು ಗೆಟ್ 100 ವ್ಯೂಸ್, 0 to 100 ವ್ಯೂಸ್ ಇನ್ ಅ ಮಂತ್. ಇದೇ ಥರ ನೀವು ಏನು ಮಾಡ್ತಾರೆ, ಸ್ವಲ್ಪ ಲೈಟಾಗಿ ಚೇಂಜ್ ಮಾಡಿಬಿಟ್ಟು ಇದು ಒಂದು ತಮ್ಮನೆಲ್ಲ ಪ್ರತಿ ವಿಡಿಯೋದಲ್ಲೂ ಯೂಸ್ ಮಾಡ್ತಾರೆ. ಫೋಟೋನೂ ಅದೇ ಇದೆ, ಸಮ್ ಲೈಟಾಗಿ ಟೆಕ್ಸ್ಟಲ್ಲಿ ಚೇಂಜ್ ಆಗಿದೆ. ನೀವು ಕಲರ್ ಗ್ರೇಡಿಂಗ್ ಮಾಡಿಲ್ಲ, ಏನೂ ಎಕ್ಸ್ಟ್ರಾ ಟೆಕ್ಸ್ಟ್ ಆ್ಯಡ್ ಮಾಡಿಲ್ಲ. ಇದು ಏನಾಗುತ್ತೆ ಅಂದರೆ ರಿಪೀಟ್ ಕಂಟೆಂಟ್ ಅಂತಲೇ ಕನ್ಸಿಡರ್ ಆಗುತ್ತೆ. ಓಕೆ, ತುಂಬ ಜನ ಏನು ಮಾಡ್ತಾರೆ ಅಂದರೆ ಮಾಸ್ ಪ್ರೊಡಕ್ಷನ್ ಮಾಡ್ತಾರೆ. ಮಾಸ್ ಪ್ರೊಡಕ್ಷನ್ ಇನ್ ದ ಸೆನ್ಸ್ ಅಂದರೆ ನೀವು ಏನು ಮಾಡ್ತಿದ್ರೆ ಅಂದರೆ ನಿಮ್ಗೆ ಬೇಕಾಗಿರೋ ಒಂದು ಇಮೇಜಸ್ನ ಅಥವಾ ವಿಡಿಯೋಸ್ನ ಒಂದು ಕ್ಲಿಪ್ನ ಏನು ಮಾಡ್ತಾರೆ ಅಂದರೆ ಒಂದು ಆನ್ಲೈನ್ದಾಗ ಡೌನ್ಲೋಡ್ ಮಾಡ್ಕೋತಾರೆ. ಒಂದು AI ಆ್ಯಪ್ನ ಡೌನ್ಲೋಡ್ ಮಾಡ್ಕೋತಾರೆ. ಇವಾಗ ನಿಮ್ಗೆ ಗೊತ್ತಿದೆ AI ಯೂಸ್ ಮಾಡ್ಕೊಂಡ್ಬಿಟ್ಟು ತುಂಬ ಇಮೇಜ್ನ ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬೋದು, ಕ್ರಿಯೇಟ್ ಮಾಡ್ಬೋದು. ಓಕೆ, ಇದರಲ್ಲಿ ಏನು ಮಾಡ್ತಾರೆ, ಅವೇ ಒಂದು ಇಮೇಜ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಸ್ಲೈಡ್ ಶೋದಲ್ಲಿ ಒಂದು ವಿಡಿಯೋಸ್ನ ರನ್ ಮಾಡ್ತಾರೆ. ವಿಡಿಯೋಸ್ನ ಕ್ರಿಯೇಟ್ ಮಾಡಿಬಿಟ್ಟು ಅದನ್ನೇ ನೀವೇನು ಮಾಡ್ತಾರೆ ಅಂದರೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾರೆ. ಇದು ಕೂಡ ಏನಾಗುತ್ತೆ ಅಂದರೆ ಲೋ ಎಫರ್ಟ್ ಕಂಟೆಂಟ್ ಅಂತಲೇ ಕನ್ಸಿಡರ್ ಆಗುತ್ತೆ. ಓಕೆ, ಆಮೇಲೆ ತುಂಬ ಜನ ಏನು ಮಾಡ್ತಾರೆ ಅಂದರೆ ಯಾವುದೋ ಒಂದು ನ್ಯೂಸ್ನ ತೊಗೊಂತಾರೆ ಬೇರೆಯವ್ರ ಕಡೆಯಿಂದ, ಒಂದು ಕಾಪಿ ಪೇಸ್ಟ್ ಮಾಡ್ತಾರೆ. ಕಾಪಿ ಪೇಸ್ಟ್ ಮಾಡಿದ್ರು ಅದು ಕೂಡ ಲೋ ಎಫರ್ಟ್ ಕಂಟೆಂಟ್ ಅಂತ ಕನ್ಸಿಡರ್ ಆಗುತ್ತೆ. ಆಮೇಲೆ ಗ್ರೀನ್ ಸ್ಕ್ರೀನ್ ವಿಡಿಯೋಸ್ ಮಾಡ್ತಾರೆ, ಅದನ್ನು ಸೇಮ್ ರಿಪಿಟೇಟಿವ್ ಕಂಟೆಂಟ್. ಓಕೆ, ಹಾಗೆ ತುಂಬ ಜನ ಏನು ತಪ್ಪು ಮಾಡ್ತಾರೆ ಅಂದರೆ ನೀವು ಬೇರೆಯವ್ರದ್ದು ಒಂದು ವಿಡಿಯೋಸ್ನ ಯೂಸ್ ಮಾಡ್ಕೊಳ್ಳಿ, ಏನಾದರೂ ಯೂಸ್ ಮಾಡ್ಕೊಳ್ಳಿ, ಅಂದರೆ ಇಮೇಜ್ ಯೂಸ್ ಮಾಡ್ಕೊಳ್ಳಿ, ವಿಡಿಯೋಸ್ ಯೂಸ್ ಮಾಡ್ಕೊಳ್ಳಿ, ಏನಾದರೂ ಒಂದು ಟೆಕ್ಸ್ಟ್ನ ಕಾಪಿ ಪೇಸ್ಟ್ ಮಾಡಿ. ಬಟ್ ಅದ್ರಲ್ಲಿ ಏನಿರ್ಬೇಕು ಅಂದರೆ ನಿಮ್ಮ ತನ ಒಂದೊಂದು ಆ್ಯಡ್ ಆಗಿರ್ಬೇಕು. ನಿಮ್ಮ ತನ ಅಂದರೆ ನಿಮ್ಮದು ಕ್ರಿಯೇಟಿವಿಟಿ ಆ್ಯಡ್ ಆಗಿರ್ಬೇಕು, ನಿಮ್ಮದು ಸ್ಕಿಲ್ಸ್ ಆ್ಯಡ್ ಆಗಿರ್ಬೇಕು. ಫಾರ್ ಎಕ್ಸಾಂಪಲ್, ನೀವು ಏನಾದರೂ ಒಂದು ವಿಡಿಯೋನ ಕಾಪಿ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡ್ರೆ ಅದಕ್ಕೆ ಎಡಿಟಿಂಗ್ ಮಾಡಬೇಕು, ಕಲರ್ ಗ್ರೇಡಿಂಗ್ ಮಾಡಬೇಕು, ಫೋಟೋ ಚೇಂಜ್ ಮಾಡಬೇಕು, ಜೊತೆಗೆ ವಾಯ್ಸ್ ಓವರ್ ಕೊಡಬೇಕು. ಓಕೆ, ಆಮೇಲೆ ನೀವು ಫೇಸ್ ಕ್ಯಾಮ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿ. ಇದೆಲ್ಲ ಮಾಡೋದು ತಪ್ಪಂತರ ನೀವು ಏನಾದರೂ ಒಂದು ಕಾಪಿ ಪೇಸ್ಟ್ ವಿಡಿಯೋ ಮಾಡಿದ್ರೆ ಅದರಲ್ಲಿ ಸಮ್ ಚೇಂಜಸ್ ಮಾಡಬೇಕಾಗ್ತದೆ. ನೀವೇನಾದರೂ ನಿಮ್ಮದೊಂದು ಸ್ಕಿಲ್ಸ್ ಆ್ಯಡ್ ಮಾಡಬೇಕು, ನಿಮ್ಮದು ವಾಯ್ಸ್ ಓವರ್ ಆ್ಯಡ್ ಮಾಡಬೇಕು, ನಿಮ್ಮದು ಕಾಮೆಂಟ್ರಿ ಆ್ಯಡ್ ಮಾಡಬೇಕು, ನಿಮ್ಮದೊಂದು ಸೈಡಲ್ಲಿ ಒಂದೊಂದು ಫೇಸ್ ಕ್ಯಾಮ್ನ ಸ್ಟಾರ್ಟ್ ಮಾಡಬೇಕು. ಈ ರೀತಿ ನಿಮ್ಮದೊಂದು ಏನಾದರೂ ಚೇಂಜಸ್ ಮಾಡಬೇಕು. ಓಕೆ, ಎಡಿಟಿಂಗಲ್ಲೂ ಚೇಂಜ್ ಮಾಡಬೇಕು. ಓಕೆ, ಈ ರೀತಿ ನೀವೆಲ್ಲ ಚೇಂಜ್ ಮಾಡಿಬಿಟ್ಟು ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಅದರಲ್ಲಿ ಏನಾದರೂ ಕಾಪರೇಟ್ ಬರೋ ಪ್ರಾಬ್ಲಮ್ ಇಲ್ಲ, ಜೊತೆಗೆ ಏನು ರಿಪಿಟೇಟಿವ್ ಕಂಟೆಂಟ್ ಬರೋ ಪ್ರಾಬ್ಲಮ್ ಇಲ್ಲ. ಓಕೆ, ಈ ರೀತಿ ಇದನ್ನು ನೀವು ಮ್ಯಾನೇಜ್ ಮಾಡಬೇಕಾಗುತ್ತೆ. ಓಕೆ, ರಿಪಿಟೇಟಿವ್ ಕಂಟೆಂಟ್ ಬದಲು ಹಾಗೆ ಹೇಗೆ ವಿಡಿಯೋ ಮಾಡಬೇಕೆಂದರೆ ಒರಿಜಿನಲ್ ಕಂಟೆಂಟ್ ಇರಬೇಕು, ಒರಿಜಿನಲ್ ವಾಯ್ಸ್ ಎಕ್ಸ್ಪ್ಲನೇಷನ್ ಇರಬೇಕು. ಓಕೆ, ಜೊತೆಗೆ ಟ್ಯೂಟೋರಿಯಲ್ಸಲ್ಲಿ ಫೇಸ್ ಕ್ಯಾಮ್ ಯೂಸ್ ಮಾಡಬೇಕು. ನೀವು ಏನಾದ್ರು ಟ್ಯೂಟೋರಿಯಲ್ಸ್ ವಿಡಿಯೋ ಮಾಡ್ತಿದ್ರೆ, ಎಜುಕೇಷನ್ ವಿಡಿಯೋ ಮಾಡ್ತಿದ್ರೆ ಸೈಡಲ್ಲಿ ಫೇಸ್ ಕ್ಯಾಮ್ ಯೂಸ್ ಮಾಡಿರಬೇಕು. ಓಕೆ, ಅದ್ರ ಜೊತೆಗೆ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಶೇರ್ ಮಾಡಬೇಕು. ನಿಮ್ಮದೇ ಆದ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಶೇರ್ ಮಾಡಬೇಕು. ಬೇರೆಯವರು ಏನಾದರೂ ನೀವು ವಿಡಿಯೋ ಕಾಪಿ ಮಾಡಿದ್ರೆ ಪ್ರಾಬ್ಲಮ್ ಇಲ್ಲ, ಬಟ್ ಅದ್ರಲ್ಲಿ ನಿಮ್ಮದೇ ಆದ ಒಂದು ಸ್ಕಿಲ್ಸ್ನ ಆ್ಯಡ್ ಮಾಡಿಬಿಟ್ಟು ನೀವು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಕೊಡಬೇಕು. ಓಕೆ, ನೀವೇನು ಮಾಡ್ತಾರೆ ಅಂದರೆ ಎಲ್ಲಿದಾರ ವಿಡಿಯೋ ತೊಗೊಂಡ್ಬಿಟ್ಟು ಅದನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಿ ವಿಡಿಯೋನ ಹಾಕ್ತಾರೆ. ಅದ್ರಲ್ಲಿ ನಿಮ್ಮದೇ ಒಂದು ಏನೂ ಆ್ಯಡ್ ಇರಲ್ಲ. ಅದಕ್ಕೆ ಅನಾಲಿಸಿಸ್ ಮಾಡ್ತಿರ್ಬೇಕು, ಕನ್ಕ್ಲೂಷನ್ ಕೊಡ್ತಿರ್ಬೇಕು, ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡ್ತಿರ್ಬೇಕು, ಟಿಪ್ಸ್ ಕೊಡ್ತಿರ್ಬೇಕು, ಟ್ರಿಕ್ಸ್ ಕೊಡ್ತಿರ್ಬೇಕು. ಓಕೆ, ಸೇಮ್ ಟಾಪಿಕ್ ಮೇಲೆ ವಿಡಿಯೋ ಮಾಡ್ತಿದ್ರೆ ಅವಾಗ ಏನು ಮಾಡಿದ್ರೆ ಇನ್ಫಾರ್ಮೇಷನ್ ಚೇಂಜ್ ಮಾಡ್ತಾ ಹೋಗಿ. ಓಕೆ, ಪ್ರತಿ ಟೈಮಲ್ಲಿ ಇನ್ಫಾರ್ಮೇಷನ್ ಚೇಂಜ್ ಮಾಡಿ. ಫಾರ್ ಎಕ್ಸಾಂಪಲ್, ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಇನ್ 2026. ಓಕೆ, ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಇನ್ 26 ವಿತ್ ದೀಸ್ ಸೆಟ್ಟಿಂಗ್ಸ್, ವಿತ್ ದೀಸ್ 3 ಇಂಪಾರ್ಟೆಂಟ್ ಮೇನ್ ಸೆಟ್ಟಿಂಗ್ಸ್. ಓಕೆ, ಏನಾದ್ರು ಸಮ್ ಇನ್ಫಾರ್ಮೇಷನ್ ಚೇಂಜ್ ಆಗ್ತಿರ್ಬೇಕು. ನಿಮ್ಗೆ ಅನಿಸುತ್ತೆ ಟಾಪಿಕ್ ಸೇಮ್ ಇದೆ, ಬಟ್ ಅದರಲ್ಲಿ ಏನಿದೆ ನೀವು ಇನ್ಫಾರ್ಮೇಷನ್ ಚೇಂಜ್ ಮಾಡ್ತೀರ. ಅದು ಆಮೇಲೆ ನೆಕ್ಸ್ಟ್ ಹೌ ಟು ಕ್ರಿಯೇಟ್ ಥಂಬ್ನೇಲ್ ಇನ್ 2026. ಓಕೆ, ಈ ಥರ ಏನು ಮಾಡಬೇಕು, ಇನ್ಫಾರ್ಮೇಷನ್ ಚೇಂಜ್ ಮಾಡ್ತಿರೋ ಹೋಗ್ಬೇಕು. ಓಕೆ, ಈ ಥರ ಚೇಂಜ್ ಮಾಡ್ತೀನಿ ಅಂತಂದರೆ ಅದು ರಿಪಿಟೇಟಿವ್ ಕಂಟೆಂಟ್ ಅಂತ ಕನ್ಸಿಡರ್ ಆಗಲ್ಲ. ಓಕೆ, ಸಮ್ ಜನಕ್ಕೆ ಏನು ಅನ್ಸುತ್ತೆ ಅಂದ್ರೆ ಏನಾದರೂ ಒಂದು ವಿಡಿಯೋ ಮಾಡ್ತಾರೆ, ಅವ್ರಿಗೆ ಏನು ಅನಿಸುತ್ತೆ ಅಂದರೆ ಅವರಿಗೆ ಈ ಒಂದು ವಿಡಿಯೋನ ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಮತ್ತೆ ಏನಾದರೂ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾರೆ, ಮತ್ತೆ ವ್ಯೂಸ್ ಬರುತ್ತೆ ಅಂತ ಅನ್ಕೊಂಬಿಟ್ಟು ಏನು ಮಾಡ್ತಾರೆ ಅಂದರೆ ಅದೇ ಒಂದು ಟಾಪಿಕ್ ಮೇಲೆ ಅದೇ ವಿಡಿಯೋನ ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ನಿಮ್ಗೆ ಏನಾದ್ರು ವ್ಯೂಸ್ ಬಂದರೂ ಬರ್ಬೋದು, ಬಟ್ ಏನಾಗುತ್ತೆ ಅಂದರೆ ಇದು ರಿಪಿಟೇಟಿವ್ ಕಂಟೆಂಟ್ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಇದು ಯೂಟ್ಯೂಬ್ ಪಾಲಿಸಿಗೆ ಅಪೋಸಿಟ್ ಆಗಿದೆ. ಓಕೆ, ಅದು ಆಟೋಮೆಟಿಕ್ಕಾಗಿ ಯೂಟ್ಯೂಬ್ ಕಡೆಯಿಂದ ನಿಮಗೆ ಸ್ಟ್ರೈಕ್ ಬಂದೇ ಬರುತ್ತೆ, ರಿಪಿಟೇಟಿವ್ ಕಂಟೆಂಟ್ ಅಂತ ಬಂದೇ ಬರುತ್ತೆ. ಅರ್ಥ ಆಯ್ತಲ್ಲ? ಈ ಸಮ್ ಪಾಯಿಂಟ್ಸ್ನ ಯೂಸ್ ಮಾಡಿಬಿಟ್ಟು ವಿಡಿಯೋ ಮಾಡಿ, ಇದರಿಂದ ನಿಮಗೆ ರಿಪಿಟೇಟಿವ್ ಕಂಟೆಂಟ್ ಬರೋ ಚಾನ್ಸ್ ಇಲ್ಲ. ಓಕೆ, ನೋಡಿ ಕೊನೆಯದಾಗಿ ನಿಮ್ಗೆ ಇಷ್ಟ ಹೇಳ್ತೀನಿ, ನಾನು ಯಾವಾಗಲೂ ಒರಿಜಿನಲ್ ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡಿ. ಓಕೆ, ಯಾರು